ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಒಂದು ತುಂಬ ಮಹತ್ವದ ವಿಷಯದ ಬಗ್ಗೆ. ಭಾರತದ ವಾಯುಪಡೆ ಅಂದರೆ ಇಂಡಿಯನ್ ಏರ್ಫೋರ್ಸ್ ಇಸ್ರೇಲ್ನ ಸ್ಕೈ ಶೀಲ್ಡ್ ಎಲೆಕ್ಟ್ರಾನಿಕ್ ಅಟ್ಯಾಕ್ ಪ್ಯಾಡನ್ನು ತನ್ನ ಶಸ್ತ್ರಾಗಾರಕ್ಕೆ ಸೇರಿಸಿಕೊಳ್ಳಲು ಗಂಭೀರವಾಗಿ ಯೋಚನೆ ಮಾಡ್ತಿದೆ. ಇದು ಯಾಕೆ ಮುಖ್ಯ? ಏನಿದು ಸ್ಕೈ ಶೀಲ್ಡ್ ಮತ್ತು ಇದು ಭಾರತದ ರಕ್ಷಣಾ ಶಕ್ತಿಯನ್ನು ಹೇಗೆ ಬದಲಿಸಬಹುದು? ಎಲ್ಲವನ್ನು ನಾನು ಸರಳವಾಗಿ ವಿವರಿಸುತ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇವತ್ತಿನ ಯುದ್ಧದ ಆಕಾಶದಲ್ಲಿ ಶತ್ರು ರೆಡಾರ್ಗಳು ಮತ್ತು ಮಿಸೈಲ್ ಸಿಸ್ಟಮ್ಗಳು ಇನ್ನೂ ಜಾಣತನದಿಂದ ಮತ್ತು ಸಂಕೀರ್ಣವಾಗಿ ಮಾರ್ಪಟ್ಟಿದೆ. ನಮ್ಮ ನೆರೆಹೊರೆಯ ದೇಶಗಳು ಶತ್ರುಗಳಾದ ಚೀನಾ ಮತ್ತು ಪಾಕಿಸ್ತಾನ ತುಂಬ ಆಧುನಿಕ ಮತ್ತು ಪರಸ್ಪರ ಸಂಪರ್ಕಿತ ವಾಯು ರಕ್ಷಣಾ ಜಾಲಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಶತ್ರುವಿನ ರೆಡಾರ್ ಸಿಸ್ಟಮ್ಗಳನ್ನು ನಿಷ್ಕ್ರಿಯಗೊಳಿಸುವ ಸಾಮರ್ಥ್ಯ ಭಾರತಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ. ಅದಕ್ಕಾಗಿ ಭಾರತೀಯ ವಾಯುಪಡೆ ಈಗ ಸ್ಕೈ ಶೀಲ್ಡ್ ಪಾಡನ್ನು ಮೌಲ್ಯಮಾಪನ ಮಾಡುತ್ತಿದೆ. ಸ್ಕೈ ಶೀಲ್ಡ್ ಎಂದರೇನು? ಸ್ಕೈ ಶೀಲ್ಡ್ ಅನ್ನು ಇಸ್ರೇಲ್ ತಯಾರಿಸಿದೆ. ಇದೊಂದು ಸ್ವಯಂ ಸಂಪೂರ್ಣ ಎಲೆಕ್ಟ್ರಾನಿಕ್ ವಾರ್ಫೇರ್ ಪಾಡ್ ಆಗಿದೆ. ಅಂದರೆ ಒಂದು ಸ್ವತಂತ್ರ ಉಪಕರಣ, ನೇರವಾಗಿ ಯುದ್ಧ ವಿಮಾನಕ್ಕೆ ಅಳವಡಿಸಬಹುದು. ಇದರ ಮುಖ್ಯ ಕೆಲಸವು ಎರಡು ವಿಧಗಳಲ್ಲಿ ಇವೆ. ಮೊದಲನೆಯದು ಶತ್ರುವಿನ ರೆಡಾರ್ಗಳ ಮೇಲೆ ಆಕ್ರಮಣಕಾರಿ ಎಲೆಕ್ಟ್ರಾನಿಕ್ ದಾಳಿಗಳನ್ನು ನಡೆಸೋದು. ಎರಡನೆಯದು ನಮ್ಮ ಯುದ್ಧ ವಿಮಾನಗಳನ್ನು ಶತ್ರುವಿನ ರೆಡಾರ್ಗಳಿಂದ ರಕ್ಷಿಸೋದು, ಅಂದರೆ ಎಸ್ಕಾರ್ಟ್ ಜಾಮಿಂಗ್. ಇದು ಈಗಾಗಲೇ ಅತ್ಯಾಧುನಿಕ ಯುದ್ಧ ವಿಮಾನಗಳಿಗೆ ಅಳವಡಿಕೆಗೆ ಸಿದ್ಧ ಇರೋ ಆಫ್ ದ ಶೆಲ್ಫ್ ಸೊಲ್ಯೂಷನ್. ಸ್ನೇಹಿತರೆ, ಇದರ ಮಹತ್ವ ಏನೆಂದರೆ ಯುದ್ಧ ವಿಮಾನಗಳಿಗೆ ಶಾಶ್ವತ ಬದಲಾವಣೆ ಮಾಡದೆ ಬೇಕಾದಾಗ ಜೋಡಿಸಿ, ಬೇಡ ಅಂದರೆ ತೆಗೆದಿಡಬಹುದು. ಆಧುನಿಕ ಯುದ್ಧ ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ನ ಶಕ್ತಿ. ಇವತ್ತಿನ ವಾಯು ಯುದ್ಧದಲ್ಲಿ ಗೆಲ್ಲಬೇಕಾದರೆ ಕೇವಲ ವೇಗ ಅಥವಾ ಶಕ್ತಿ ಸಾಲುವುದಿಲ್ಲ. ಯಾರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನು ನಿಯಂತ್ರಿಸ್ತಾರೋ ಅವರೇ ಯುದ್ಧವನ್ನು ಗೆಲ್ಲೋರು. ಶತ್ರುವಿನ ರಕ್ಷಣಾ ವ್ಯವಸ್ಥೆಗಳಲ್ಲಿ ದೂರ ಗಾಳಿ ಗಮನಿಸೋ ರೆಡಾರ್ಗಳು ಇರ್ತವೆ, ಫೈರ್ ಕಂಟ್ರೋಲ್ ರೆಡಾರ್ಗಳು ಕೂಡ ಇರ್ತವೆ ಮತ್ತು ಹಲವು ಪದರಗಳ ಮಿಸೈಲ್ ಬ್ಯಾಟರಿಗಳು ಕೂಡ ಇರುತ್ತವೆ. ಇವೆಲ್ಲವನ್ನು ದಾಟಿ ಒಳನುಗ್ಗಲು ನಮ್ಮ ಯುದ್ಧ ವಿಮಾನ ಶತ್ರುಗಳ ರೆಡಾರ್ಗಳಿಗೆ ಕಾಣಿಸದಂತೆ ಮಾಡಬೇಕು. ಅಲ್ಲದೆ ಅವರ ಟ್ರ್ಯಾಕಿಂಗ್ ಸಿಸ್ಟಮ್ಗಳನ್ನು ಕುರುಡಾಗಿಸಬೇಕು. ಅದನ್ನೇ ಸ್ಕೈ ಶೀಲ್ಡ್ ಮಾಡುತ್ತದೆ. ತಂತ್ರಜ್ಞಾನ ಮತ್ತು ಸ್ವಯಂಚಾಲಿತ ಸಾಮರ್ಥ್ಯ. ಈ ಪಾಡ್ನ ತಂತ್ರಜ್ಞಾನದ ಬಗ್ಗೆ ಮಾತನಾಡೋಣ. ಸ್ಕೈ ಶೀಲ್ಡ್ನ ಕೇಂದ್ರ ಭಾಗ ಇರೋದು AESA ಜಾಮರ್ಗಳಲ್ಲಿ, ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾನರ್ಡ್ ಅರ್ರೇ ಜಾಮರ್ಗಳು. ಇವು ಗ್ಯಾಲಿಯಂ ನೈಟ್ರೇಟ್ ಅಂದರೆ GaN ಆಂಪ್ಲಿಫೈಯರ್ಗಳಿಂದ ಚಾಲಿತವಾಗಿದ್ದು ಇದು ಅತ್ಯಂತ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ, ಆದರೆ ಕಡಿಮೆ ಜಾಗ ಮತ್ತು ಕಡಿಮೆ ತೂಕವನ್ನು ಬಳಸುತ್ತದೆ. ಇದು ಯುದ್ಧ ವಿಮಾನಗಳಿಗೆ ತುಂಬ ಮುಖ್ಯವಾದದ್ದು. ಮತ್ತು ಇದು ಸ್ವಯಂಚಾಲಿತ ಕೂಡ. ಅಂದರೆ ಮೊದಲನೆಯದು ಆಟೋಮೇಟೆಡ್ ಥ್ರೆಟ್ ಡಿಟೆಕ್ಷನ್. ಶತ್ರುವಿನ ರೆಡಾರ್ ಸಿಗ್ನಲ್ಗಳನ್ನು ಅದು ತಾನಾಗೇ ಗ್ರಹಿಸಿ ಯಾವುದು ತುಂಬ ಅಪಾಯಕಾರಿ ಅಂತ ಪೈಲಟ್ಗೆ ತಿಳಿಸುತ್ತದೆ. ಎರಡನೆಯದು ಪ್ರಿಸಿಷನ್ ಜಾಮಿಂಗ್. ಕೇವಲ ಸಾಮಾನ್ಯ ನಾಯ್ಸ್ ಜಾಮಿಂಗ್ ಅಲ್ಲ, ಇದು ಫೋಕಸ್ಡ್ ಬೀಮ್ಸ್ ಬಳಸಿ ಏಕಕಾಲದಲ್ಲಿ ಅನೇಕ ರೆಡಾರ್ಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ. ಮೂರನೆಯದು ಟೈಲೋರೇಡ್ ಕೌಂಟರ್ ಮೆಷರ್ಸ್. ಶತ್ರುವಿನ ರೆಡಾರ್ ಯಾವ ಬಗೆಯದ್ದು ಅಂತ ಗುರುತಿಸಿ ಅದಕ್ಕೆ ಸರಿಯಾದ ತಂತ್ರ ಸ್ವತಃ ಆಯ್ಕೆ ಮಾಡಿಕೊಳ್ಳುತ್ತದೆ. ಪೈಲಟ್ ಹೆಚ್ಚು ತಲೆಕೆಡಿಸಿಕೊಳ್ಳೋದೇ ಹಾರಾಡಬಹುದು. ಭಾರತ ಇಸ್ರೇಲ್ ಸಂಬಂಧ ಮತ್ತು ಕಾರ್ಯತಂತ್ರ. ಇದೆಲ್ಲ ಬರೀ ಒಂದು ಶಸ್ತ್ರ ಖರೀದಿ ಅಲ್ಲ, ಇದು ಭಾರತ ಮತ್ತು ಇಸ್ರೇಲ್ ನಡುವಿನ ಆಳವಾಗ್ತಿರೋ
ಒಂದು ರಕ್ಷಣಾ ಸಂಬಂಧದ ಭಾಗವಾಗಿದೆ. 2026ರ ಆರಂಭದಲ್ಲಿ ಭಾರತ ಇಸ್ರೇಲ್ ಜೊತೆ ಸುಮಾರು 8ರಿಂದ 10 ಶತಕೋಟಿ ಡಾಲರ್ ಮೌಲ್ಯದ ದೊಡ್ಡ ರಕ್ಷಣಾ ಒಪ್ಪಂದಗಳಿಗೆ ಸಿದ್ಧತೆ ನಡೆಸಿದೆ. 2025ರಲ್ಲಿ ನಡೆದ ಪ್ರಾದೇಶಿಕ ಸಂಘರ್ಷಗಳು ಎಲೆಕ್ಟ್ರಾನಿಕ್ ವಾರ್ಫೇರ್ ಮತ್ತು ಮಿಸೈಲ್ ರಕ್ಷಣೆಯ ಮಹತ್ವವನ್ನು ಮತ್ತಷ್ಟು ಸ್ಪಷ್ಟಪಡಿಸಿವೆ. ಹಾಗಾಗಿ ಈ ಮಾತುಕತೆಗೆ ಇನ್ನಷ್ಟು ವೇಗ ಬಂದಿದೆ. ಭಾರತೀಯ ವಾಯುಪಡೆಯ ಯುದ್ಧ ವಿಮಾನಗಳ ಮೇಲೆ ಇದರ ಅಳವಡಿಕೆ. ಸ್ಕೈ ಶೀಲ್ಡ್ ಅನ್ನು ಸುಖೋಯ್ ಸು-30 MKI ಅಥವಾ HALನ ತೇಜಸ್ನಂತಹ ಮುಂಚೂಣಿ ಯುದ್ಧ ವಿಮಾನಗಳಿಗೆ ಅಳವಡಿಸಬಹುದು. ಪಾಡ್ ರೂಪದಲ್ಲಿ ಇರೋದರಿಂದ ಮಿಷನ್ಗೆ ತಕ್ಕಂತೆ ಜೋಡಿಸಬಹುದು ಅಥವಾ ತೆಗೆದಿಡಬಹುದು. ಯುದ್ಧ ವಿಮಾನಕ್ಕೆ ಶಾಶ್ವತ ಅಥವಾ ದುಬಾರಿ ಬದಲಾವಣೆ ಮಾಡೋ ಅಗತ್ಯವೇ ಇಲ್ಲ. ಇದೊಂದು ತ್ವರಿತ ಮತ್ತು ನಮ್ಯ ಪರಿಹಾರವಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ಭವಿಷ್ಯ. ಈ ಖರೀದಿ ಕೇವಲ ಇಂದಿನ ಅಗತ್ಯಕ್ಕಷ್ಟೇ ಅಲ್ಲ ಸ್ನೇಹಿತರೆ. ಭಾರತ ತನ್ನದೇ ದೇಶೀಯ ಎಲೆಕ್ಟ್ರಾನಿಕ್ ವಾರ್ಫೇರ್ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡ್ತಿದೆ. ಇದು ಆತ್ಮನಿರ್ಭರ ಭಾರತದ ಅಭಿಯಾನದ ಭಾಗವಾಗಿದೆ. ಈ ದೇಶೀಯ ಸಿಸ್ಟಮ್ ಸಿದ್ಧವಾಗುವವರೆಗೆ ಸ್ಕೈ ಶೀಲ್ಡ್ನ ಒಂದು ಮಹತ್ವದ ಕೇಪಬಿಲಿಟಿ ಬ್ರಿಡ್ಜ್ ಆಗಿ ಕೆಲಸ ಮಾಡುತ್ತದೆ. ಅಂದರೆ ಭವಿಷ್ಯದ ತಂತ್ರಜ್ಞಾನ ಬರೋ ತನಕ ಈ ಅಂತರವನ್ನು ಮುಚ್ಚೋ ಸೇತುವೆಯಾಗಿದೆ. ಸ್ನೇಹಿತರೆ, ಒಟ್ಟಾರೆ ಹೇಳೋದಾದರೆ ಸ್ಕೈ ಶೀಲ್ಡ್ನ ಅಳವಡಿಕೆ ಭಾರತೀಯ ವಾಯುಪಡೆಗೆ ಎಲೆಕ್ಟ್ರಾನಿಕ್ ಯುದ್ಧ ರಂಗದಲ್ಲಿ ಒಂದು ದೊಡ್ಡ ಶಕ್ತಿಯನ್ನು ತರಬಹುದು. ಶತ್ರುವಿನ ಕಣ್ಣಿಗೆ ಕಾಣಿಸದೆ ರೆಡಾರ್ಗಳನ್ನು ಕುರುಡಾಗಿಸಿ ಆಕ್ರಮಣ ನಡೆಸೋ ಸಾಮರ್ಥ್ಯ ಇಂದಿನ ವಾಯು ಯುದ್ಧದಲ್ಲಿ ಅತ್ಯಂತ ಅಮೂಲ್ಯವಾಗಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.